ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮನ್ನ ನಮ್ಮ ತಂದೆಯವರವರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಮಮ್ಮಿ ತುಂಬ ವರ್ಷದ ಹಿಂದೆ ಹರಕೆ ಹೊತ್ಕೊಂಡಿದ್ರಂತೆ ನಾನು ಉತ್ಸವ ಮಾಡಿಸ್ತೀನಿ ಅಂತ. ಸರಿ, ಈ ಸರಿ ಎಲ್ಲ ಹೆಂಗೋ ಐ ಡೋಂಟ್ ನೋ ಎಲ್ಲ ಸೇರಿ ಮಾಡೋ ಥರ ಆಯಿತು. ಎಲ್ಲ ಒಂದೇ ಟೈಮಲ್ಲಿ ಎಲ್ಲರೂ ಅವೈಲೇಬಲ್ ಇದ್ದರು, ಎಲ್ಲ ಮಾಡೋದಕ್ಕೂ ಟೈಮ್ ಇತ್ತು. ಸಮಥಿಂಗ್ ವೆಂಟ್ ರೈಟ್. ಸೊ ಮಾಡೋದಕ್ಕೆ, ಉತ್ಸವ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್. ಹೇಗಿದ್ದೀರಾ? ಕೇಳು. ಹೇಗಿದ್ದೀರಾ? ಸರಿ, ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಊರಿಗೆ ಹೋಗ್ತಾ ಇದೀವಿ. ಅಯ್ಯೋ, ಸ್ವೆಟಿ ಆಗ್ತಾ ಇದೆ ಅದು. ಅಲ್ಲಿ ನಮ್ಮ ತಾತ ಊರಲ್ಲಿ ಏನ್ ಪೂಜೆ ಇದೆ? ಉತ್ಸವ ಇದೆ, ಅದಕ್ಕೆ ಹೋಗ್ತಾ ಇದೀವಿ ಎಲ್ಲಾರು. ನೀವಿಬ್ರು ಸೇರಿ ಉತ್ಸವ ಮಾಡ್ತಾ ಇದ್ದೀರಾ? ಲಡ್ಡು ವೇದನೆ ಉತ್ಸವ ಮಾಡುದು ಅಲ್ವಾ? ಯಾರು? ನಮ್ ಲಡ್ಡು ಪುಡ್ಡು ಅವರು ಬೇರೆ ಲೋಕಕ್ಕೆ ಹೋಗಿದ್ದಾರೆ. ಹಾಗೆ ಲಡ್ಡು ನಂಗಾರ ಮಾರನಾ? ನಾವು ಹೊರಟಾಗಲೇ ಮಧ್ಯಾಹ್ನ ಆಗಿದ್ದರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇತ್ತು. ದ ಹೋಲ್ ವೇ ಟಿಲ್ ಕುಣಿಗಲ್ ರೀಚ್ ಆಗೋವರೆಗೂ ತುಂಬ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಮಮ್ಮಿ, ಡ್ಯಾಡಿ, ಕಿರಣ್ ಇನ್ನೊಂದು ಕಾರಲ್ಲಿ ಹೊರಟಿದ್ರು. ಸೊ ಅವರು ಬೇಗ ಹೊರಟಿದ್ರು. ನಾವು ಮಧ್ಯ ಇಳಿದು ಅಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಿಂದು ಆ್ಯಂಡ್ ನಾವು ಕಾರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಲೈಕ್ ನಾನು ಮತ್ತು ರಂಜು, ಮಮ್ಮಿ ಮತ್ತು ಕಿರಣ್ ಜೊತೆ ಹೋಗಿ ಕೂತ್ಕೊಂಡ್ವಿ. ಮಕ್ಕಳಂತೂ ತುಂಬ ದಿನ ಆಗಿತ್ತು ಅಲ್ವಾ ಟ್ರಾವೆಲ್ ಮಾಡಿ, ವೇದ್ ಮತ್ತು ಲಡ್ಡು ಜೊತೇಲಿ. ಸೊ ಅವರು ಎಲ್ಲದಕ್ಕೂ ಬೇಕು, ಒಂದೇ ಥರ ಬೇಕು ಅಂತ ಜಗಳ ಮಾಡ್ತಾನೆ ಇದ್ದರು. ಬಟ್ ನಾವು ಹೋಗಿ ಊರಿಗೆ ರೀಚ್ ಆಗೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಈವ್ನಿಂಗು ಸ್ವಲ್ಪ ಅಭಿಷೇಕದ ಐಟಮ್ಸ್ ಎಲ್ಲ ಕೊಟ್ಟು ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆನೇ ಅಭಿಷೇಕ ಆಯಿತು. ಸೊ ಬೇಗ ಬಂದು ರೆಡಿಯಾಗಿ ನಾವು ದೇವಸ್ಥಾನದಲ್ಲಿದ್ವಿ. ಆ್ಯಂಡ್ ಬನ್ನಿ, ನಾನು ನಮ್ಮ ಊರಿನ ಉತ್ಸವ ತೋರಿಸ್ತೀನಿ ನಿಮಗೆ. ಈ ಉತ್ಸವ ಬಂದು ನಮ್ಮ ತಂದೆಯವರ ಊರಿನಲ್ಲಿ ಇರೋ ದೇವರಿಗೆ ಮಾಡ್ತಾ ಇದ್ದೀವಿ. ದೇವರು ಬೆಂಕಿ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಊರು ಬಂದು ಎಸ್ಬಿದ್ರೆ, ಕಡೂರು ಡಿಸ್ಟಿಕ್ನಲ್ಲಿರೋದು. ಇದು ನಮ್ಮ ತಂದೆಯವರ ಹುಟ್ಟದೂರು. ಸೊ ಇಲ್ಲಿ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಮಮ್ಮಿ ಆಸೆ ಇಟ್ಕೊಂಡಿದ್ರು. ಫೈನಲಿ ಇವತ್ತು ಎಲ್ಲ ಲೈಕ್ ಹೋಗೋಕ್ಕಾಗುತ್ತಾ, ಮಾಡೋಕ್ಕಾಗುತ್ತಾ ಎಲ್ಲ ಸೇರಿ ಆಯಿತು. ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ. ದೇವರು, ಉತ್ಸವದ ದೇವರು ಹೊರಗಡೆಗೆ ಬಂದು ಅವ್ರನ್ನ ಒಂದು ಸುತ್ತು ಕರ್ಕೊಂಬಂದು ಬಿಡ್ತಾರೆ. ಅದೇ ಆಯ್ತು, ಆಲ್ಮೋಸ್ಟ್ ಹಾಫ್ ಡೇ ಥರ ಆಯಿತು. ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಪೂಜೆ ಆಯಿತು. ಎಲ್ಲರೂ ಬಂದಿದ್ದರು. ಸ್ವಲ್ಪ ಪ್ರಸಾದನೂ ಮಾಡಿಸಿದ್ವಿ, ಮೊಸರನ್ನ ಮತ್ತು ಪುಳಿಯೋಗರೆ ಮಾಡಿಸಿದ್ವಿ. ಸೊ ಬಂದವರೆಲ್ಲ ತಿಂದು ದೇವ್ರ ದರ್ಶನ ಮಾಡಿಕೊಂಡು ಖುಷಿಯಾಗಿ ಹೋದರು. ಸೊ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮು ಉತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಯಾವತ್ತೂ ಯಾರು ಮಾಡಿಸಿರೋದು ನಾನು ನೋಡಿರಲಿಲ್ಲ. ಸೊ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು. ಹೋಪ್ಫುಲಿ ದೇವರು ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರೋ ಥರ ಮಾಡ್ತಾನೆ, ಇಫ್ ಯು ವರ್ಕ್ ಟುವರ್ಡ್ಸ್ ಇಟ್ ಅಂತ ಅನಿಸುತ್ತೆ. ಸೊ ನೋಡಿ. ಗಾಡಿ ಸೈಡಿಗೆ ಬಾ. ಬರ್ಬೇಕು ಮನೆ ನೀವೆಲ್ಲರೂ. ನೀನು ಮುಂದೆಯಿಂದ ವಿಡಿಯೋ ಮಾಡ್ತೀವಿ. ಅಲ್ಲಿಂದ
ಅಲ್ಲಿದ್ದಾರೆ, ಅಲ್ಲಿ ಬಂದ್ರು ಮಮ್ಮಿ. ಇಲ್ಲ, ದೇವಸ್ಥಾನದ ಹತ್ರ ಒಂದೊಂದು ಕಾಯಿ ಕೊಡ್ಬೇಕು, ಅವ್ರು ಹೊಡಿತಾರೆ. ವೇದು ಬಾ ಬಾ. ಕಾಯಿ ತಿಂದ್ಬಿಟ್ಯಾ? ಹೋಗು ಕುಮಾರ್.
ಉತ್ಸವ ಬಂದು ಸಂಡೇ ಇತ್ತು. ಸೊ ಉತ್ಸವ ಎಲ್ಲ ಮುಗಿದ್ಮೇಲೆ ದೇವರು ಮತ್ತೆ ಗರ್ಭಗುಡಿಗೆ ಹೋಗಿ ಕೂತ್ಕೊಂಡ್ಮೇಲೆ ಸ್ವಲ್ಪ ಹೊತ್ತಿದ್ದು ನಾವು ಬೆಂಗಳೂರಿಗೆ ಹೊರಟುಬಿಟ್ವಿ. ಬರೋವಷ್ಟರಲ್ಲಿ ನೈಟ್ 1 ಗಂಟೆ ಆಗೋಗಿತ್ತು. ಸೊ ಬಂದು ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ನಮ್ಮನೆಗೆ ಹೊರಟ್ವಿ. ಎಲ್ಲ ಚೆನ್ನಾಗಾಯಿತು. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇದೇ ಥರ ಕಾಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಖುಷಿಯಾಗಿರಿ, ನಗ್ತಾಯಿರಿ. ನಮಸ್ತೆ. ಏನ್ ಮಾಡ್ತಾ ಇದ್ದೀರಾ ಮಧ್ಯಾಹ್ನ 1:30 ನಿಮ್ದೇನ್ ಕತೆ? ಚಿಪ್ಸ್ ತಿಂತಾ ಇದ್ದೀರಾ? ಚೇರ್ಸ್ ಲಡ್ಡು. ಅವ್ನು ಚೇರ್ಸ್ ಮಾಡಿ ಕಿತ್ಕೊತಾಳ ಅಂತ ನಿಮಗೆ ಬಂದು ಟಯರ್ಡ್ ಆಗಿಲ್ಲ, ಪಾರ್ಟಿ ಮಾಡ್ತಾ ಇದ್ದೀರಾ. ಗುಡ್ ನೈಟ್ ಮಾಡು ಲಡ್ಡು. ಬಾಯ್ ಬಾಯ್ ಮಾಡು. ಬಾಯ್ 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 ಬಾಯ್. ಇಲ್ಲಿ ಅವ್ರಿಗೆ ಬಾಯ್. ಓಕೆ ಓಕೆ ಬಾಯ್ ಬಾಯ್ ಮಾಡಿಬಿಡು. ಪ್ಲೇನ್ ಫಿಶ್ ಹಿಂಗೆ ಪ್ಲೇನ್ ಫಿಶ್. ಅಗಲ ಮಾಡಲ್ವಾ?